ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾಗಲಕೋಟ ಲೇಡೀಸ್ ಅಸೋಸಿಯೇಷನ್ ವತಿಯಿಂದ ವಿಕಲಚೇತನ ಬುದ್ಧಿಮಾಂದ್ಯ ಮಕ್ಕಳಿಗೆ ದಿನಬಳಕೆ ವಸ್ತುಗಳ ವಿತರಣೆ. ಬಾಗಲಕೋಟ ಲೇಡೀಸ್ ಅಸೋಸಿಯೇಷನ್ ಬಳಗದ ಮಹಿಳೆಯರು ನಿನ್ನೆ ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿನ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಬಾಗಲಕೋಟ ಮಹಿಳಾ ಅಸೋಸಿಯೇಷನ್ನ ಎಲ್ಲಾ ಪ್ರತಿನಿಧಿಗಳು ಬುದ್ಧಿಮಾಂದ್ಯ ಮತ್ತು ವಿಕಲಚೇತನ ಮಕ್ಕಳಿಗೆ ಬೆಡ್ಶೀಟ್ ವಿತರಿಸಿ ಅವರೊಂದಿಗೆ ಬೆರೆತು ಸಮಯ ಕಳೆದು ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಆಟವಾಡಿ ನಲಿದು ಮಕ್ಕಳಿಗೆ ಉತ್ಸಾಹವನ್ನು ತುಂಬಿದರು. ನಂತರ ಬಾಗಲಕೋಟೆ ಲೇಡೀಸ್ ಅಸೋಸಿಯೇಷನ್ನ ಅಧ್ಯಕ್ಷೆ ಮೋಹಿನಿ ಗಾವಂಕರ ಮಾತನಾಡಿ, ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಸಮಯ ಕಳೆಯಲು ನಮ್ಮ ಬಾಗಲಕೋಟೆ ಲೇಡೀಸ್ ಅಸೋಸಿಯೇಷನ್ನ ಮಹಿಳೆಯರೊಂದಿಗೆ ಬುದ್ಧಿಮಾಂದ್ಯ ಮಕ್ಕಳು ಆಟವಾಡಿ ಸಂತಸವನ್ನ ಪಟ್ಟರು. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಲೇಡೀಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಮೋಹಿನಿ ಗಾಂವ್ಕರ್ ಅವರು, ಪದಾಧಿಕಾರಿಗಳಾದ ಸಂಧ್ಯಾ ವಡೆ, ಸೀಮಾ ತಾವರಕೇಡ, ಕವಿತಾ ಬೀರಣ್ಣನವರ್, ಸವಿತಾ ಚರಣಿ, ಅಶ್ವಿನಿ ಚರಣಿ, ಜಯಶ್ರೀ ಪಾಟೀಲ್, ಸುವರ್ಣ ಗುಡ್ಡದ, ಪ್ರಿಯಾ ಬಾರಕೀರ ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.